ಸೊ ಮೂಢನಂಬಿಕೆಯನ್ನು ನಂಬಿಕೆ ಎಂದು ಯಾಕೆ ನಂಬುತ್ತಾರೆ, ಜೊತೆಗೆ ಖಚಿತಪಡಿಸುತ್ತಾರೆ ಇದೇ ನಂಬಿಕೆ ಮೂಢನಂಬಿಕೆ ಅಲ್ಲ ಎಂದು. ಸೊ ಒತ್ತಾಯ ಮಾಡಿದಲ್ಲಿ ಜಗಳಕ್ಕೆ ಕೂಡ ಬರುತ್ತಾರೆ. ಇದಕ್ಕೆ ಉತ್ತರಿಸಿ ನಾಳಿನ ಫೇಸ್ಬುಕ್ ಲೈವ್ನಲ್ಲಿ ಅಂತ ಪ್ರದೀಪ್ ನಾಯಕ್ ಅನ್ನೋರು ಕೇಳಿದ್ದಾರೆ. ಸೊ ಸ್ನೇಹಿತರೆ, ಕೆಲವರಿಗೆ ನಂಬಿಕೆ ಯಾವುದು ಮೂಢನಂಬಿಕೆ ಯಾವುದು ಅಂತ ಗೊತ್ತಿಲ್ಲ. ಆಸ್ತಿಕರು ನಾಸ್ತಿಕರಿದ್ದಂತೆ ನಂಬಿಕೆ ನಂಬೋರು ಒಂದಷ್ಟು ಕಡೆ, ನಂಬದೇ ಇದ್ದವರು ಒಂದಷ್ಟು ಕಡೆ. ಮೂಢನಂಬಿಕೆ ಅನ್ನೋದನ್ನ ಇದೇ ನಂಬಿಕೆ ಅನ್ನೋರು ಒಂದಷ್ಟು ಜನ, ಇದು ಮೂಢನಂಬಿಕೆ ಅಂತೇಳಿ ಅವರು ವಾದ ಮಾಡೋರು ಒಂದಷ್ಟು ಜನ. ಅಂದ್ರೆ ಇವ್ರಿಗೆ ಗೊತ್ತು ಇದು ಮೂಢನಂಬಿಕೆ ಅಂತ, ಆದ್ರೆ ಮೂಢನಂಬಿಕೆಯಲ್ಲಿರೋರು ಗೊತ್ತಿಲ್ವಲ್ಲ ಇದು ಮೂಢನಂಬಿಕೆ ಅಂತ. ಅದನ್ನೇ ಅವರು ನಂಬಿಕೆ ಅಂತ ಅನ್ಕೊಂಡಿದ್ದಾರೆ. ಅದು ಅವ್ರಿಗೆ ರಿಸಲ್ಟು ಕೊಡ್ತಾ ಇದೆ. ಅದನ್ನ ಯಾಕೆ ಒಪ್ಕೊಳ್ಬೇಕು ಮೂಢನಂಬಿಕೆ ಅಂತ? ಖಂಡಿತವಾಗ್ಲೂ ಒಪ್ಕೊಳ್ಳೋದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಕತೆ, ನೀವು ಕೇಳಿರುವಂತಹ ಪ್ರಶ್ನೆಗೆ ಇದ್ರ ಮೂಲಕ ಉತ್ತರ ಕೊಡೋದಕ್ಕೆ ಬಯಸ್ತೀನಿ. ಒಬ್ಬ ರಾಜ, ಆ ರಾಜ ರಾಜರಿಗೆ ಒಂದೊಂದು ಶೋಕಿಗಳಿರ್ತವೆ. ಕೆಲವರು ನೃತ್ಯ ಮಾಡೋರನ್ನ ಕರ್ಕೊಂಡು ಬಂದು ನೃತ್ಯ ಮಾಡಿಸ್ತಾ ಇರ್ತಾರೆ, ಏನೋ ಬೆಲ್ಲಿ ಡ್ಯಾನ್ಸು ಅರಬ್ ಕಂಟ್ರಿಗಳಲ್ಲಿ ಮಾಡ್ತಾರಲ್ಲ ಆ ರೀತಿ. ಕೆಲವ್ರಿಗೆ ಹೊಸ ಹೊಸ ಬಟ್ಟೆಗಳನ್ನು ಧರಿಸ್ಬೇಕು, ಅವನಿಗೆ ಫ್ಯಾಷನ್ ಡಿಸೈನ್ ಅಂತ ಈಗೇನು ಕರೀತಾರೆ ಆ ರೀತಿ ಹೊಸ ಬಟ್ಟೆಯನ್ನು ಧರಿಸೋದಕ್ಕೆ ಆಸೆ. ಅದಕ್ಕೆ ವಿಚಿತ್ರವಾಗಿರುವಂಥದ್ದು, ವಿಶೇಷವಾಗಿರುವಂಥದ್ದು, ವಿಭಿನ್ನವಾಗಿರುವಂಥ ಡ್ರೆಸ್ಗಳನ್ನೆಲ್ಲ ಸಾಕಷ್ಟು ಅರ್ಧ ರಾಜ್ಯನೇ ಬೇಕಾದ್ರೆ ಮಾರ್ಬಿಡ್ತಾ ಇದ್ದ. ಒಟ್ನಲ್ಲಿ ಅವನಿಗೆ ಶೋಕಿ. ಈ ರೀತಿ ಇರಬೇಕಾದ್ರೆ ಒಂದು ಡಂಗುರ ಸಾರಿಸ್ತಾನೆ ಊರಿಗೆಲ್ಲ, ನಾಡಿಗೆಲ್ಲ, ರಾಜ್ಯಕ್ಕೆಲ್ಲ, ಇಡೀ ರಾಷ್ಟ್ರಕ್ಕೆ. ಯಾರು ನನಗೆ ವಿಶೇಷವಾದಂತಹ ಬಟ್ಟೆಯನ್ನು ಹೊಲ್ಕೊಡ್ತೀರಾ, ಇಂಥವ್ರಿಗೆ ಅವ್ರು ಕೇಳಿದಷ್ಟು ದುಡ್ಡನ್ನು ನಾನು ಕೊಡ್ತೀನಿ. ಮ್ಯಾಕ್ಸಿಮಮ್ ಇಡೀ ಪ್ರಪಂಚದಲ್ಲೇ ಯಾರು ಇರಬಾರ್ದು ಅಷ್ಟರ ಮಟ್ಟಿಗೆ ವಿಶೇಷವಾಗಿರಬೇಕು ಅಂತ ಯಾರಾದರೂ ದರ್ಜಿಗಳಿದ್ರೆ, ಅಂದರೆ ಬಟ್ಟೆ ಹೊಲಿಯವರಿದ್ರೆ ಬನ್ನಿ ಅಂತ ಕರೀತಾನೆ. ಮಂತ್ರಿಗಳಿಗೆ ಹೇಳ್ತಾನೆ, ಸೇನಾಧಿಪತಿಗೆ ಹೇಳ್ತಾನೆ, ಈ ಹೋಗ್ರ ಎಲ್ಲ ಊರೆಲ್ಲ ಹುಡ್ಕೊಂಬಂದ್ರ, ನಿಮ್ಗೆ ಎಷ್ಟು ಬೇಕಷ್ಟು ಸೂಪರ್ ಆಗಿರೋಂಥದ್ದನ್ನ ಹಿಡ್ಕೊಂಡು ಬನ್ನಿ ಅಂತ. ಸೊ ಈ ರೀತಿ ಎಲ್ಲ ಕಳಿಸ್ತಾರೆ. ಒಬ್ಬೊಬ್ರನ್ನ ಒಂದೊಂದು ದಿಕ್ಕಲ್ಲಿ ಕಳಿಸ್ಬಿಟ್ಟು ಒಳ್ಳೆ ದರ್ಜಿ, ಸೂಪರ್ ದರ್ಜಿನ ಹಿಡ್ಕೊಂಬನ್ನಿ ಅಂತ. ಏನು ಸುಮಾರು ಜನ ಬರ್ತಾರೆ, ರಾಜ್ಯಗಳಿಂದ ಬರ್ತಾರೆ. ನಾನು ಹಂಗೆ ಹೊಲ್ಕೊಡ್ತೀನಿ, ಹಿಂಗೆ ಹೊಲ್ಕೊಡ್ತೀನಿ, ಅದು ಇದು ಅಂತ. ಬಟ್ ರಾಜನಿಗೇನೋ ಅದೆಲ್ಲ ವಿಶೇಷತೆ ಅನ್ಸಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ. ಸರಿ ಕೊಡಪ್ಪ, ಒಂದು ಹೇಳ್ತೀನಿ, ಚೆನ್ನಾಗಿದ್ರೆ ನನಗೆ ಇಷ್ಟ ಆದರೆ ನಿನಗೆ ಕೇಳಿದಷ್ಟು ದುಡ್ಡು, ಇಷ್ಟ ಆಗಲಿಲ್ಲ ಅಂದರೆ ನಾನು ನೀನು ₹1 ಕೊಡಲ್ಲ. ಸರಿ, ಇದನ್ನ ಹೀಗೆ ಕೇಳಬೇಕಾದ್ರೆ ಒಬ್ಬ ಕುಡ್ಕ ಟೈಲರ್ ಬರ್ತಾನೆ, ದರ್ಜಿ, ಬಟ್ಟೆ ಹೊಲಿಯುವಂತವನು. ಕುಡಿದು ಅತಿ ಬುದ್ಧಿವಂತ. ಇವನು ಬಂದು ರಾಜನಿಗೆ, ರಾಜ ನಾನು ಹೊಲ್ಕೊಡ್ತೀನಿ, ಯಾಕೆಂದರೆ ನಾನು ಸುಮಾರು ವರ್ಷಗಳಿಂದ ಈ ಅನುಭವ ಇರೋದ್ರಿಂದ ಇಡೀ ಪ್ರಪಂಚದಲ್ಲಿ ಯಾರೂ ಈ ರೀತಿ ಬಟ್ಟೆಯನ್ನು, ಅದು ಮಹಾರಾಜನಿಗೆ ಹೊಲೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾನು ದೇವಲೋಕದ ಒಂದು ನಂಟಸ್ತಿಕೆಯನ್ನು ಇಟ್ಕೊಂಡಿದ್ದೀನಿ. ನನಗೂ ದೇವಲೋಕಕ್ಕೂ, ದೇವೇಂದ್ರಂಗೂ ಒಂದು ಸಂಪರ್ಕ ಇದೆ. ಆದ್ದರಿಂದ ಆಗ ರಾಜನಿಗೆ ಬಹಳ ಖುಷಿ ಆಗುತ್ತೆ. ಹೌದನೆಯಾ? ಅಯ್ಯೋ ದೇವರೇ, ನಾನು ರಾಜ ಆಗ ನನ್ನ ಹತ್ರನೇ ಅವನು ರಾಜ ಆಗಿ ಫ್ರೆಂಡ್ಶಿಪ್ ಇಲ್ಲ, ನಿನಗೆ ಫ್ರೆಂಡ್ಶಿಪ್ ಆಯ್ತಾ? ವಂಡರ್ಫುಲ್. ಆದರೆ ನಾನು ಹೊಲದ ಮೇಲೆ ಕೊಡೋದ್ರಲ್ಲಿ ದುಡ್ಡು ಅರ್ಥ ಇಲ್ಲ, ಮುಂಚೆನೇ ಕೊಡಬೇಕು, ನನಗೊಂದಷ್ಟು ಖರ್ಚು ವೆಚ್ಚಗಳಿದೆ ಅಂತೇಳಿ ಒಂದಷ್ಟು ಲಕ್ಷಾಂತರ ರೂಪಾಯಿ ಇಸ್ಕೊಂಡು ಹೋಗ್ತಾನೆ. ಆಗ ರಾಜರ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ. 1 ವರ್ಷ ಸಮಯ ಆಗುತ್ತೆ. ವಿಶೇಷವಾಗಿರುವಂಥದ್ದು ಇಡೀ ಪ್ರಪಂಚದಲ್ಲೇ ಎಲ್ಲೂ ಸಿಗಲ್ಲ ಆ ರೀತಿ ನಿಮಗೆ ಬಟ್ಟೆಗಳನ್ನು ಖಂಡಿತವಾಗ್ಲೂ ಹೊಲ್ಕೊಡ್ತೀನಿ ಅಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವನು ನಂಬಿಟ್ಟು ಒಂದಷ್ಟು 1 ಲಕ್ಷ ದುಡ್ಡು ಕೊಡ್ತಾನೆ ಅಡ್ವಾನ್ಸು. 1 ವರ್ಷ ಬೇರೆ ಟೈಮ್ ಕೇಳಿರ್ತಾನೆ. 6 ತಿಂಗಳು ಚೆನ್ನಾಗಿ ತಿಂದು ಅದನ್ನೆಲ್ಲ ತೇಗ್ಬಿಡ್ತಾನೆ ಆ ಟೈಲರ್, ಬುದ್ಧಿವಂತ ಟೈಲರ್. 1 ವರ್ಷದಲ್ಲಿ ರೆಡಿ ಮಾಡಿಕೊಡ್ತೀನಿ ಅನ್ನಲ್ಲ, 1 ಲಕ್ಷ ದುಡ್ಡು ಇಸ್ಕೊಂಡು 6 ತಿಂಗಳಿಗೆ ಏನು ಬೇಕು ಕುಡಿಯೋದು, ತಿನ್ನೋದು, ಅವ್ನಿಗೆ ಇಷ್ಟ ಬಂದಿದ್ದನ್ನೆಲ್ಲ ಪೂರೈಸ್ಕೊಂಡ್ಬಿಡ್ತಾನೆ. 6 ತಿಂಗಳಲ್ಲೇ ಸ್ವರ್ಗ ಸುಖ ಅನುಭವಿಸ್ಬಿಡ್ತಾನೆ ಅವನು. ಅದಾದ್ಮೇಲೆ ರಾಜನಿಗೆ ಹೆಂಗಿರ್ಬೋದು, ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಕನಸು ಕಾಣ್ತಾ ಇರ್ತಾನೆ. ಹೀಗೆ ಕನಸು ಕಾಣ್ತಾ ಮಂತ್ರಿಗೆ ಹೇಳ್ತಾನೆ, ಹೋಗ ಅವನು ನೋಡ್ಕೊಂಡು ಹೋಗಿ, ಏನು 6 ತಿಂಗಳಾಯ್ತು, ಏನೋ ಹೊಲ್ದವನ ಇಲ್ವಾ ಅಂತ. ಆಮೇಲೆ ಸೇನಾಧಿಪತಿ ಕಳಿಸ್ತಾನೆ ಮಂತ್ರಿ. ಅವ್ನು ನೋಡಿದ್ರೆ ಚಿಕ್ಕದೊಂದು ಸಣ್ಣ ಒಂದು ಮನೆ. ಆ ಮನೆಯಲ್ಲಿ ಹೋಗಿ ಬಾಗಿಲು ತಟ್ತಾನೆ. ನೋಡಿದ್ರೆ ಕುಡ್ಕೊಂಡು, ಬರ ಯಾರು ನೀನು ಅಂತಾನೆ. ಸೇನಾಧಿಪತಿ, ರಾಜರು ಕಳಿಸಿದ್ರು, ಬಟ್ಟೆ ಎಷ್ಟಾಗಿದೆ? ಆಗಿದೆ ಆಗ್ತಾ ಇದೆ, ಹೋಗಿ ಇನ್ನೊಂದು ಸ್ವಲ್ಪ ದುಡ್ಡು ಇಸ್ಕೊಂಡು ಹೋಗು ಅಂತಾನೆ. ಅದಕ್ಕೆ ಅವನು ಹೋಗಿ ಮತ್ತೆ ಕೇಳ್ತಾನೆ, ಕೊಟ್ಕಳ್ಸಯ್ಯ, ಅವನಿಗೆ ಎಷ್ಟು ಬೇಕು ಅಷ್ಟು ಕೊಟ್ಕಳ್ಸು, ವಿಶೇಷ ಇನ್ನೊಂದು ದುಡ್ಡು ತಗೊಂಬರ್ತಾರೆ, ಇನ್ನೊಂದು 50,000 ಕೊಡ್ತಾನೆ. ಏನೊಂದು 3 ತಿಂಗಳು ಮಜಾ ಮಾಡಿದ್ದು. ಅದಾದ್ಮೇಲೆ ಮತ್ತೆ 3 ತಿಂಗಳು ಬಿಟ್ಕೊಂಡ್ ಬರ್ತಾನೆ.
ತಿರ್ಗ ಏನಯ್ಯ ಆಯ್ತಾ ಅಂತ ಆಗ್ತಾ ಇದೆ ರೆಡಿ ಆಗ್ತಾ ಇದೆ, ನೀನು ಬಂದಂಗೆಲ್ಲ ಡಿಸ್ಟರ್ಬ್ ಮಾಡಬೇಡ, 1 ವರ್ಷ ಟೈಮ್ ಕೊಟ್ಟಿದ್ದೀನಿ, 1 ವರ್ಷದಲ್ಲಿ ಆಗ್ಬಿಡ್ತದೆ ಹೋಗು ಅಂತೇಳಿ 1 ವರ್ಷ ಆದ್ಮೇಲೆ ಕಳಿಸ್ತಾನೆ. ಓಕೆ, ಇದೇ ರೀತಿ ಕಳಿಸಿದ ನಂತರ ಸುಮಾರು ಜನ ಬಂದರು. 1 ವರ್ಷ ಆದಮೇಲೆ ಸೈನಿಕರು, ಸೇನಾಧಿಪತಿ ಸೈನಿಕರೆಲ್ಲ ಬರ್ತಾನೆ. ಅವ್ನು ಏನಾದ್ರು ರೆಡಿ ಮಾಡಿಲ್ಲ ಅಂದ್ರೆ ಎಳ್ಕೊಂಬನ್ನಿ, ಅವ್ನು ನೇಣ ಹಾಕ್ಬಿಡ್ತೀನಿ ಅಂತ ಬಂದು ಬಾಗಿಲು ತಟ್ತಾರೆ. ಇನ್ನು 1 ವಾರ ಟೈಮ್ ಇರೋದು, ನೀನೇನಾದ್ರೂ ಆಗಲಿಲ್ಲ ಅಂದ್ರೆ ನಿನ್ನನ್ನು ಗಲ್ಗೇರಿಸ್ಬಿಡ್ತಾರೆ ಸಮಾಜದ ಮುಂದೆ ಅಂತ ಹೆದರಿಸ್ತಾರೆ. ಇಲ್ಲಪ್ಪ, ನಾನು ಅಷ್ಟು ದುಡ್ಡು ಇಸ್ಕೊಂಡಿದ್ದೀನಿ, ರಾಜರಿಗೆ ಹೊಲ್ಕೊಡ್ತೀನಿ ಅಂತೇಳಿ ಒಂದು ಯಾವುದೋ ಹಳೆ ಟ್ರಂಕನ್ನು ತಗೊಂಡು ಬಂದು ಅದಕ್ಕೆ ಬೇಜಾನ್ ಸಿಂಗಾರಿಸ್ಬಿಡ್ತಾನೆ. ಏನೋ ಅದು ದೇವಲೋಕದಿಂದ ಬಂದಂಗಿರೋಂಥ ಟ್ರಂಕನ್ನ ಸರಿ ಮಾಡಿ ಕೊನೆಗೆ ಅದನ್ನು ಹೊತ್ಕೊಂಡೋಗೋದಕ್ಕೆ ಆನೆ ಕರೆಸ್ತಾನೆ. ಆನೆ ಮೇಲೆ ಅದನ್ನು ಅಂಬಾರಿ ಥರ ಹೊತ್ಕೊಂಡೋಗಿ ರಾಜಾಶ್ರಮದಲ್ಲಿ ಅದಕ್ಕೆ ಡಂಗೂರ ಸಾರ್ಕೊಂಡು ಇಡೀ ಬೀದಿಗೆಲ್ಲ ದುಡ್ಡನ್ನ ಕಾಸುಗಳನ್ನು ಹಂಚಿ, ಅದಾದ್ಮೇಲೆ ಮಹಾರಾಜರಿಗೆ ವಿಶೇಷವಾದಂಥ ನಾಮಫಲಕಗಳನ್ನೆಲ್ಲ ಮಾಡಿಸಿ ಕರ್ಕೊಂಡು ಹೋಗ್ತಾನೆ. ಏನು ಮೆರವಣಿಗೆ, ಊರೆಲ್ಲ ಮೆರವಣಿಗೆ, ಟೈಲರ್ ಮನೆಯಿಂದ ಪೂರ್ತಿ ಅಲ್ಲಿವರೆಗೂ, ಆ ಅರಮನೆವರೆಗೂ. ಅರಮನೆಗೆ ಬಂದಮೇಲೆ ಅದನ್ನು ನೋಡೋದಕ್ಕೆ ಜನ ಸ್ತೋಮ ಸಾಗರ, ಏನು ಜನ ಮುತ್ಕೊಂಡ್ಬಿಟ್ಟಿರ್ತಾರೆ. ಏನೋ ವಿಶೇಷವಾಗಿದೆ. ಇದೇ ರೀತಿ ಎಲ್ಲ ಮಾಡ್ಕೊಂಡು ಬಂದಮೇಲೆ ಅರಮನೆ ಮಧ್ಯದಲ್ಲಿ ಇಡ್ತಾನೆ, ಆ ಒಂದು ಸಿಂಹಾಸನದ ಮಧ್ಯದಲ್ಲಿ ಇಟ್ಬಿಟ್ಟು ರಾಜನಿಗೆ ಹೇಳ್ತಾನೆ, ಇದು ವಿಶೇಷವಾದಂತಹ ಬಟ್ಟೆ ರಾಜ, ದಯಮಾಡಿ ಇದನ್ನೆಲ್ಲ ನೀವು ಕಂಡುಕೊಳ್ಳಿ, ಡೆಫಿನೆಟ್ಲಿ ಇದನ್ನ ಹಾಕ್ಕೊಂಡ್ರೆ ನೀವು ಅದ್ಭುತವಾಗಿ ಕಾಣ್ತೀರಾ, ಇಡೀ ಪ್ರಪಂಚದಲ್ಲೇ ಯಾರೂ ಹುಟ್ಟಿಲ್ಲ ಆ ರೀತಿ ಅಂತ. ಆ ಟ್ರಂಕನ್ನು ತೆಗಿತಾನೆ. ಟ್ರಂಕ್ ಆಕ್ಚುಲಿ ಅದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡೋದ್ರಿಂದ ನಿಜವಾಗ್ಲೂ ದೇವಲೋಕದಿಂದ ಬಂದಂತ ಆ ಟ್ರಂಕನ್ನು ತೆಗಿತಾನೆ. ಒಳಗಡೆ ಏನೂ ಇರೋದಿಲ್ಲ, ಒಂದು ರೆಡ್ ಕಲರ್ ವೆಲ್ವೆಟ್ ಬಟ್ಟೆ ಇಟ್ಟಿರ್ತಾನೆ. ಏನಪ್ಪಾ ಇದೇನು ಕಾಣಿಸ್ತಾ ಇಲ್ಲ ಅಂತಂದ್ರೆ ಫಸ್ಟ್ ಮಂತ್ರಿ ಬಂದು ಹೇಳ್ತಾನೆ, ಎಲ್ಲಯ್ಯ ಇದು ಬರೀ ಖಾಲಿ ಐತೆ ಅಂತ. ಖಾಲಿ ಇಲ್ಲ, ಇದು ಕೇವಲ ಯಾರು ಮಹಾತ್ಮರು ಇರ್ತಾರೆ, ಪುಣ್ಯಾತ್ಮರು ಇರ್ತಾರೆ, ಒಳ್ಳೆಯವರು ಯಾರು ಇರ್ತಾರೆ ಅಂಥವ್ರಿಗೆ ಮಾತ್ರ ಕಾಣಿಸೋವಂಥದ್ದು, ಕೆಟ್ಟವ್ರಿಗೆ ಖಂಡಿತವಾಗ್ಲಿ ಕಾಣಿಸೋದಿಲ್ಲ. ಆದ್ರಿಂದ ಒಳ್ಳೆಯವ್ರು ಯಾರು ಇದ್ದೀರಾ ಅಂಥವ್ರು ಮಾತ್ರ ಬನ್ನಿ, ಅವ್ರ ಕಣ್ಣಿಗೆ ಮಾತ್ರ ಈ ಡ್ರೆಸ್ ಕಾಣಿಸುತ್ತೆ, ಕೆಟ್ಟವ್ರಿಗೆ ನಿಜವಾಗ್ಲೂ ಕಾಣಿಸಲ್ಲ ಅಂತ. ರಾಜ ಫುಲ್ ಖುಷಿ ಆಗ್ಬಿಡ್ತಾನೆ. ಅಬಾ ಏನಯ್ಯ ಇವನು ಸಾಮಾನ್ಯ ದರ್ಜೆ ಅಲ್ಲ, ಇವನು ನಿಜವಾಗ್ಲೂ ಇವನು ಮಹಾತ್ಮನೇ, ಅವನು ಒಂದು ವೃತ್ತಿ ರಂಗದಲ್ಲಿ ಇವನು ಎಕ್ಸ್ಪರ್ಟೇ, ಸ್ಪೆಷಲಿಸ್ಟೇ ಅಂತ ಹೇಳಿ ಕೊನೆಗೆ ಆ ಒಂದು ಬಟ್ಟೆಯನ್ನ ಧರಿಸ್ತಾನೆ, ತೋರಿಸ್ತಾನೆ. ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ ಹಿಂಗೆ ಎತ್ತಿಡಿದು ತೋರಿಸ್ತಾನೆ. ಹಿಂಗೆ ಎಲ್ರಿಗೂ ಆಶ್ಚರ್ಯ, ಏನು ಕಾಣ್ತಾ ಇಲ್ವಲ್ಲಪ್ಪ, ಏನು ನಾವು ಪಾಪಿಷ್ಟ್ರ, ಅವ್ನು ಹೇಳ್ಬಿಟ್ಟು ಅವ್ನು ಮೊದಲೇ ಒಳ್ಳೆಯವ್ರಿಗೆ ಮಾತ್ರ ಕಾಣಿಸ್ತದೆ, ಇದು ಕೆಟ್ಟವ್ರಿಗೆ ಕಾಣಿಸಲ್ಲ ಅಂತ ತೆಗೆದು ತೋರಿಸ್ತಾವನಿ. ನಮಗೇನು ಕಾಣ್ತಾ ಇಲ್ಲ, ಕಣ್ಣು ಉಚ್ಕೊಂಡು ಬೇರೆ ನೋಡ್ತಾರೆ. ಅದಾದ್ಮೇಲೆ ರಾಜ ಕೂಡ ಕಾಣ್ತಾ ಇಲ್ಲ ಅವನಿಗೇನು, ಬರೀ ಕಣ್ಣಲ್ಲಿ. ಈ ರಾಜ ಅನ್ಕೊಳ್ತಾನೆ, ನಾನೇನಾದ್ರೂ ಕಾಣಿಸ್ತಾ ಇಲ್ಲ ಅಂದ್ರೆ ಇನ್ನು ನನ್ನನ್ನು ಕೆಟ್ಟವನ್ ಮಾಡ್ಕೊಂಡ್ಬಿಡ್ತಾನೆ, ಒಳ್ಳೆ ರಾಜ ಅಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ವಾಹ್ ಸೂಪರ್, ಬಹಳ ಚೆನ್ನಾಗಿ ಹೊಲ್ದಿದ್ದೆ ಕಣಯ್ಯ ದರ್ಜಿ, ನೀನು ಸೂಪರ್ ಆಗಿದೆ ಅಂತೇಳಿ ಅವನು ಅದನ್ನ ಶಬಾಷ್ಗಿರಿ ಅಂತಾನೆ. ಆಗ ರಾಜನ ಕಿರೀಟ, ಕತ್ತಿ ಗಿತ್ತಿ ಎಲ್ಲ ಬಿಟ್ಟು ಬರೀದ್ ಮಾಡಾಕ್ಬಿಡ್ತಾನೆ. ರಾಜ ಒಂದು ಹುಡುಗಾಸಿ ಕಟ್ಕೊಂಡಿರ್ತಾನೆ, ಒಂದು ಪಟಾಪಟಿ ಚಡ್ಡಿ ಅನ್ಕೊಳ್ಳಿ, ರಾಜರದು ರೇಷ್ಮೆಯಲ್ಲಿ ಹೊಲ್ದಿರೋ ಅಂತ ಒಂದು ಚಡ್ಡಿ, ಅಂದ್ರೆ ಅಂಡರ್ವೇರ್ ಮಾತ್ರ ಹಾಕೊಂಡಿರ್ತಾನೆ, ಬೇರೆ ಏನು ಹಾಕೊಂಡಿರಲ್ಲ. ಇವನಿಗೆ ರಾಜನಿಗೆ ಇವಾಗ ಕಾಲೆತ್ತು ಅಂತ ಅಂದ್ಬಿಟ್ಟು ಕಾಲೆತ್ತಾನೆ, ಹಾಕ್ತಾನೆ. ಅದಾದ್ಮೇಲೆ ಕೈ ಹಿಂಗೆ ಮಾಡ್ತಾನೆ, ಹಿಂಗೆಲ್ಲ ಮಾಡ್ತಾನೆ. ಸೇಮ್ ಕೋಟ್ ಹಾಕೊಂಡ್ರೆ ಹೆಂಗಿರ್ತದೆ ಹಂಗೆ. ತಲೆ ಮೇಲೆ ಒಂದು ಪೇಟ, ಇದು ದೇವಲೋಕದಿಂದ ಬಂದಿರೋಂಥ ಪೇಟ ಅಂತ ಅಂದ್ಬಿಟ್ಟು ಪೇಟ ಹಾಕ್ತಾನೆ. ನೀವೀಗ ಮೀಸೆ ಕತ್ತಿ ಹಿಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕತ್ತಿನ ಸಿಗಿಸ್ತಾರಲ್ಲ ಬೆಲ್ಟು, ಅದಕ್ಕೆ ಹಾಕೊಂಡು ಅದನ್ನೆಲ್ಲ ಬರ್ತಾನೆ. ರೋಡಲ್ಲೆಲ್ಲ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಈ ವಿಶೇಷವಾದದನ್ನ ಮುಂದ್ಗಡೆ ಸಾರ್ಕೊಂಡು ಹೋಗ್ತಾ ಇರ್ತಾರೆ. ಈ ರಾಜ ಹಾಕೊಂಡಿರುವಂತಹ ಡ್ರೆಸ್ಸು ಒಬ್ಬ ಮಹಾತ್ಮ ದರ್ಜಿ ಹೊಲ್ದಿರೋಂಥವನು. ಯಾರ್ಯಾರು ಪುಣ್ಯಾತ್ಮರು ಇರ್ತೀರಾ, ಯಾರ್ಯಾರು ಮಹಾತ್ಮರು ಇರ್ತೀರಾ, ಯಾರು ಒಳ್ಳೆಯವ್ರು ಇರ್ತೀರಾ, ಇಂಥವ್ರಿಗೆ ಮಾತ್ರ ಇದು ಕಾಣ್ತದೆ ಅಂತೇಳಿ ಊರೆಲ್ಲ ಮೆರವಣಿಗೆ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಗೊತ್ತು, ಇಡೀ ಊರ್ನವ್ರಿಗೆ ಗೊತ್ತು. ಪಾಪ ಅಂಡರ್ವೇರ್ ಅಲ್ಲ ಅವನೇ ರಾಜ, ಅವಮಾನ ಆಗ್ತಾನೆ. ರಾಜನಿಗೆ ಯಾವತ್ತೂ ಆ ರೀತಿ ಅವಮಾನ ಆಗಿರ್ಲಿಲ್ಲ. ಬಟ್ ರಾಜನೂ ಕುದುರೆ ಮೇಲೆ ಕುಂತ್ಕೊಂಡು ಏನು ಆನಂದ ಪಡ್ತಾವನೆ, ನಿಜವಾಗ್ಲೂ ಡ್ರೆಸ್ ಹಾಕೊಂಡಿದ್ದೀನೇನೋ ಅಂತ. ಊರೆಲ್ಲ ನಡೀತಾ ಇದೆ, ನೋಡ್ತಾ ಇದ್ದಾರೆ. ಪಾಪ ಯಾವುದೋ ಊರಿಂದ ಆ ಊರಿಗೆ ಬಂದಿರ್ತಾನೆ ಒಬ್ಬ ನನ್ನಂತವನು. ಕೇಳ್ಬಿಟ್ಟು, ಏನಯ್ಯ ರಾಜ ಬುಂಡಿಗೆ ಕುದುರೆ ಮೇಲೆ ಕುಂತ್ಕೊಂಡ್ಬಿಟ್ಟಿದ್ಯಲ್ಲೋ ಅಂತ ಅವ್ನಿಗೆ ಹೇಳ್ಬಿಡ್ತಾನೆ. ಅವ್ನು ಹಿಡಿದು ಜೈಲ್ಗೆ ಹಾಕಿ ತಗೊಂಡೋಗಿ ನಾನು ಅವನನ್ನು ಬಂದು ಮಾತಾಡಿಸ್ತೀನಿ, ಅವ್ನು ಮೋಸ್ಟ್ಲಿ ಕೆಟ್ಟವನು ಅವನು, ಅದಕ್ಕೆ ನಾನು ಹಾಕಿರೋ ಡ್ರೆಸ್ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ನು ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾರೆ. ಅದಾದ್ಮೇಲೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದೆ. ರಾಜ ಕೇಳ್ತಾನೆ, ಹೆಂಗಿದೆ ನನ್ನ ಡ್ರೆಸ್ಸು ಅಂತ. ತುಂಬಾ ಚೆನ್ನಾಗಿದೆ ರಾಜ, ಅಬ್ಬಾ ನೋಡಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ,
ಭಗವಂತನಿಗೆ ತಪಸ್ ಮಾಡಿ ಇನ್ನೊಂದು 4-5 ಕಣ್ಣುಗಳು ಹಾಕೊಂಡು ನೋಡಿಸ್ಕೊಳ್ಬೇಕು, ಅಷ್ಟು ಅದ್ಭುತವಾಗಿ ಬಟ್ಟೆ ಹೊಲ್ದಿದ್ದಾನೆ. ಏನು ಓಡಾಡ್ತಾರೆ, ಊರೆಲ್ಲ ಕೊಂಡಾಡ್ತಾರೆ. ಅದಾದ್ಮೇಲೆ ಜೈಲಿಗೆ ಬಂದು ಕೇಳ್ತಾನೆ, ಏನಲ್ಲಿ ನೀನು ಪಾಪಿ ಇರಬೇಕು, ಅದಕ್ಕೋಸ್ಕರ ನನಗೆ ಬಟ್ಟೆನೇ ಹಾಕಿಲ್ಲ, ಅಂಡರ್ವೇರಲ್ಲಿ ಇದ್ದೀನಿ ಅಂತ ಹೇಳ್ತೇನೆ. ನೋಡ್ ರಾಜ, ನೀನು ನನ್ನನ್ನು ಕೊಲೆ ಮಾಡಿದ್ರು ಪರವಾಗಿಲ್ಲ, ಕತ್ತು ತೆಗೆದ್ಬಿಡು, ನೀನು ನಿಜವಾಗ್ಲೂ ಅಂಡರ್ವೇರಲ್ಲಿ ಊರೆಲ್ಲ ಸುತ್ತಾಡ್ಸಿದ್ಯಾ, ಆ ದರ್ಜಿ ನಿನಗೆ ಮೋಸ ಮಾಡಿದ್ದಾನೆ, ಖಂಡಿತವಾಗ್ಲೂ ಇದು ಯಾವುದು ಅಲ್ಲ, ನಿನಗೆ ಯಾವ ಬಟ್ಟೆಗಳು ಇಲ್ಲ, ಅವನು ಯಾವ ದೇವಲೋಕದಲ್ಲೂ ಇಲ್ಲ, ದೇವಲೋಕದಿಂದ ಬಂದಿದ್ರೆ ಅದಕ್ಕೆ ಪ್ರೂಫ್ ಏನಾದರೂ ಇದ್ರೆ ತಗೊಂಡ್ ಬಾ, ಅವನೇನಾದರೂ ಪ್ರೂಫ್ ತೋರಿಸ್ಬಿಟ್ರೆ ನಾನೇ ಕೊಲೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ರಾಜ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ ನಿಜವಾಗ್ಲೂ ಅವನಿಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ, ನಾನು ಅಂಡರ್ವೇರಲ್ಲಿ ಊರೆಲ್ಲ ಮೆರವಣಿಗೆ ಮಾಡ್ಬಿಟ್ನಲ್ಲಪ್ಪ. ಒಬ್ಬೊಬ್ಬರನ್ನೇ ಕರೆದು ಕೇಳ್ತಾನೆ, ಮಂತ್ರಿನ ಕೇಳ್ತಾನೆ, ಸೇನಾಧಿಪತಿನ ಕೇಳ್ತಾನೆ, ಏನೋ ನಾನು ಹಾಕಿದ್ದೀನ ಬಟ್ಟೆ ಅಂತಂದ್ರೆ ಹ್ಞೂ ಅಂತ ಯಾಕೆ ಹೇಳಲಿಲ್ಲ ನೀವು? ಇಲ್ಲ ರಾಜ, ನೀವು ಕೆಟ್ಟವರು ಅಂತ ಅನ್ಕೊಂಡ್ಬಿಡ್ತೀರಾ ಅಂತ ಹೇಳಿ ನಾನು ಆ ರೀತಿ ಹೇಳಲಿಲ್ಲ. ಊರ್ನವ್ರಿಗೆಲ್ಲ ಕೇಳ್ತಾನೆ, ಎಲ್ಲರೂ ಅದೇ ಭಯದಿಂದ ಹೇಳ್ತಾರೆ. ಅಂದ್ರೆ ಮೂಢನಂಬಿಕೆಯನ್ನೇ ನಂಬಿಕೆ ಎಂದು ನಂಬುವರು, ಜೊತೆಗೆ ಖಚಿತ ಬೇರೆ ಪಡಿಸುವರು. ಆತ ಕೇಳಿರುವಂತಹ ಪ್ರಶ್ನೆ, ಪ್ರವೀಣ್ ನಾಯಕ್ ಅಂತ ಕೇಳಿರೋ ಪ್ರಶ್ನೆಗೆ ಉತ್ತರ. ಇದೇ ರೀತಿ ಜಗತ್ತಿನಲ್ಲಿ ಯಾರು ಸುಳ್ಳನ್ನ 100 ಬಾರಿ, 1000 ಬಾರಿ, 10,000 ಬಾರಿ, 1,00,000 ಬಾರಿ ಸುಳ್ಳು ಅಂತ ಹೇಳ್ಬಿಡ್ತಾರೆ, ಅದು ನಿಜ ಆಗ್ಬಿಡ್ತದೆ. ಅದು ಸುಳ್ಳೇ ಅದು, ಆದರೆ ಅದನ್ನ ನಿಜ ಅಂತ ನೀವೇನಾದ್ರೂ ನಂಬಿಸ್ಬಿಟ್ರೆ ಖಂಡಿತವಾಗ್ಲೂ ಅದು ನಿಜ ಆಗ್ಬಿಡ್ತದೆ. ಅದಕ್ಕೋಸ್ಕರ ಮೂಢನಂಬಿಕೆಗಳನ್ನ ಗಾಢವಾಗಿ ನಂಬುವಂಥವ್ರು. ಅವನು ಬಟ್ಟೆ ಹಾಕ್ಲಿಲ್ಲ ಅಂದ್ರೂ ಕೂಡ ಬಟ್ಟೆ ಹಾಕ್ಲಿಲ್ಲ ಅಂದ್ರೆ ನಾವು ದಡ್ರು ಅನ್ಕೊಂಡ್ಬಿಡ್ತಾರೆ ಅಂತೇಳಿ ಮೂಢನಂಬಿಕೆಗಳನ್ನು ಕೂಡ ನಂಬಿಕೆಯಾಗಿ ಮಾಡ್ತಾರೆ. ಈ ಒಂದು ಕಥೆಯನ್ನ ನೀವು ಕಥೆ ಅಂತ ಮಾತ್ರ ಪರಿಗಣಿಸದೆ ಇದೊಂದು ಜ್ಞಾನ ಅಂತ ಪರಿಗಣಿಸಿ, ಖಂಡಿತವಾಗ್ಲೂ ಅವರು ನಂಬ್ತಾರೆ, ಅವರ ನಂಬಿಕೆಯನ್ನ ನೀವು ಹಾಳು ಮಾಡೋದಕ್ಕೆ ಸಾಧ್ಯವಿಲ್ಲ. ನೀವು ಎಂಥ ಪ್ರೂಫ್ ಕೊಟ್ಟರು ಕೂಡ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡುವಂತಾರೆ, ಹಂಗ ನೋಡಿದ್ರೂ ಕೂಡ ನಂಬೋದಿಲ್ಲ ಈಗಿನ ಜನಗಳು. ಮೂಢನಂಬಿಕೆಗೆ ಅಷ್ಟು ತಾಕತ್ತಿದೆ, ನಂಬಿಕೆಗಿಲ್ಲ ತಾಕತ್ತು, ಮೂಢನಂಬಿಕೆಗೆ ಅಷ್ಟು ತಾಕತ್ತಿದೆ, ಕೆಟ್ಟದಕ್ಕೆ ಅಷ್ಟು ತಾಕತ್ತಿದೆ, ನೆಗೆಟಿವಿಟಿಗೆ ಅಷ್ಟು ತಾಕತ್ತಿದೆ. ಇದನ್ನ ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರಾ, ಆಗ ನಿಮಗೆ ನಂಬಿಕೆ ಯಾವುದು, ಅಪನಂಬಿಕೆ ಯಾವುದು, ನಂಬಿಕೆ ಯಾವುದು, ಮೂಢನಂಬಿಕೆ ಯಾವುದು ಅಂತ ಗೊತ್ತಾಗುತ್ತೆ. ಸೊ ನಿಮಗೆ ಗೊತ್ತು ಅದು ಮೂಢನಂಬಿಕೆ ಅಂತ, ಆದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ ಅದು ಮೂಢನಂಬಿಕೆ ಅಂತ. ರಾಜನೇ ಮೂರ್ಖ ಆಗ್ಬಿಟ್ಟ, ರಾಜನ್ನೇ ಮೂರ್ಖನನ್ನಾಗಿ ಮಾಡ್ಬಿಟ್ಟ. ಆದ್ರಿಂದ ನಂಬಿಕೆ, ಮೂಢನಂಬಿಕೆ ಇದು ತೀರಾ ವೈಯಕ್ತಿಕ. ದಯಮಾಡಿ ನಿಮಗೇನಾದರೂ ಅವರು ಮೂಢನಂಬಿಕೆಯಲ್ಲಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಥಿತಿ, ಪರಿಸ್ಥಿತಿ ಅವ್ರಿಗಿದ್ರೆ ಮಾತ್ರ ಹೇಳಿ, ಇಲ್ಲಾಂದ್ರೆ ಹೇಳಕ್ ಹೋಗ್ಬಿಡಿ. ಚಪ್ಪಲಿ ತಗೊಂಡು ನಿಮಗೆ ಬರೋವರೆಗೂ ಹೊಡೆದು ಬಿಡ್ತಾನೆ, ಚರ್ಮ ಸುಲಿದು ರಕ್ತನ ಸೋರಿಸ್ಬಿಡ್ತಾರೆ ನಿಮಗೆ. ಆದ್ರಿಂದ ಆ ರೀತಿ ಮಾಡಕ್ ಹೋಗ್ಬಿಡಿ. ನನ್ನ ಗುರುಗಳು ಅತ್ಯದ್ಭುತವಾದ ಜ್ಞಾನವನ್ನು ನೀಡಿದ್ದಾರೆ, ಹೇಳ್ಕೊಟ್ಟಿದ್ದಾರೆ, ಅದನ್ನು ಫಾಲೋ ಮಾಡಿ. ನಾನು ನಿಮ್ಗೆ ಅದನ್ನೇ ಹೇಳ್ಕೊಡ್ತೀನಿ. ನೀವೇನು ಶಿಷ್ಯರಾದರೆ ಮಾತ್ರ ಅದನ್ನು ಹೇಳ್ಕೊಡ್ಬೇಕು ಅಂತಿಲ್ಲ. ಯಾರು ನೋವು ಅಂತ ಗಾಯ ಮಾಡ್ಕೊಂಬರ್ತಾರೆ ಅವ್ರಿಗೆ ಮುಲಾಮಚ್ಚಿ ಕಳಿಸಿ ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿ ನೀವೇನು ಮಾಡಕ್ ಹೋಗ್ಬೇಡಿ. ಇದು ಬಹಳ ಬಹಳ ತಪ್ಪು ಕೆಲಸ. ಆದ್ರಿಂದ ಗಾಯ ಮಾಡ್ಕೊಂಬರ್ತಾರೆ, ಮುಲಾಮಚ್ಚಿ ಕಳಿಸಿ ಅಷ್ಟೇ. ಇವ್ರನ್ನೆಲ್ಲ ನಾನು ಸಮಾಜ ಅಂತ ತಿದ್ದುಬಿಡ್ತೀನಿ, ಆ ಮೂಢನಂಬಿಕೆಯಿಂದ ನಾವು ನಂಬಿಕೆಯನ್ನಾಗಿ ಮಾಡ್ಬಿಡ್ತೀನಿ, ಈ ರೀತಿ ಎಲ್ಲ ದಡ್ಡತನ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಆ ರೀತಿ ಮಾಡ್ತೀನಿ ಅಂತೇಳಿ 7 ಸುತ್ತಿನ ಕೋಟೆ, ಅಂಬರೀಷ್ ಅಣ್ಣನ ಪಿಕ್ಚರ್ ನೋಡಿ ಗೊತ್ತಾಗ್ತದೆ ನಿಮಗೆ. 7 ಸುತ್ತಿನ ಕೋಟೆ, ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು. ಒಬ್ಬನನ್ನು ಸಾಯಿಸ್ಬಿಡ್ತಾನೆ, ಅಂದ್ರೆ ಒಂದೇ ಒಂದು ಬೇರ್ ಅಷ್ಟೇ, ಕೊಂಬೆ ಕಟ್ ಮಾಡಿರೋದು. ಈ ತರ ಸಾವಿರಾರು ಬೇರುಗಳಿದಾವೆ, ಲಕ್ಷಾಂತರ ಬೇರುಗಳಿದೆ, ಇದನ್ನೆಲ್ಲ ಕಟ್ ಮಾಡೋದಕ್ಕೆ ಸಾಧ್ಯ. ಆದ್ರಿಂದ ಮೂಢನಂಬಿಕೆಯನ್ನ ನಂಬಿಕೆ ಎಂದು ಯಾಕೆ ನಂಬುತ್ತಾರೆ, ಜೊತೆಗೆ ಖಚಿತಪಡಿಸುತ್ತಾರೆ. ಖಂಡಿತವಾಗ್ಲಪ್ಪ ಖಚಿತನೂ ಪಡಿಸ್ತಾರೆ. ನಿನಗದು ಮೂಢನಂಬಿಕೆ ಅಂತ ಗೊತ್ತಾದ್ಮೇಲೆ ನೀನಲ್ಲಿ ಅಟೆಂಡೆನ್ಸ್ ಹಾಕೋ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ.